ಟಿಕೆಟ್ ಸಿಂಪಲ್ ಅದ ಸರ್. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಅವಾಗ ಹೇಳಿದ್ದೀನಿ, ನಾನು ಯುಕ್ತದೇನೆ, ನನಗೆ ಓಡಾಡೋಕ್ಕಾಗ್ತದೆ. ನಾ ಎಲ್ಲಿ ಬೇಕಾದ್ರೆ 24x7 ರಾತ್ರಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಗೌರ್ಮೆಂಟ್ದು ರೊಕ್ಕದಿಲ್ಲ. ನಾವು 10 ಕೋಟಿ 20 ಕೋಟಿ 50 ಕೋಟಿ ಮೀಸಲಿಡಲ್ಲ, ಹೊಡೆದ್ರೆ 1000 ಕೋಟಿ ಲಕ್ಷ ಗಂಟೆ ಕೋಟಿ. ಬಟ್ ನಮ್ಮ ಕಡೆ ಪ್ರಾಬ್ಲಮ್ ಏನತ್ತಪ್ಪ, ನಿಯತ್ತಿನ ಕಮ್ಮಿ ಅದು. ವರ್ಕ್ ಮಾಡ್ಬೇಕಪ್ಪ ಅನ್ನೋ ಈ ಜನರ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿನ ತೊಗೊಳಂಗಿಲ್ಲ. ಟ್ರಾನ್ಸ್ಪರೆನ್ಸಿ ಇರ್ಬೇಕು. ಇವತ್ತು ಇದು ವರ್ಕ್ ಮಾಡಿದ್ದು ಓಪನ್ ಆಗಿ ಹೇಳ್ಬೇಕು ಜನರಿಗೆ, ವರ್ಕ್ ಪರ್ಫೆಕ್ಟ್ ಆಗಿದೆ ಇರ್ಬೇಕು ಸರ್. ಅದಕ್ಕೆಲ್ಲ ನಾವು ಯುವಕರಿಗೆ ನನಗೆ ಕೊಡ್ಬೇಕಂತ ಆಕಾಂಕ್ಷೆ ಅದ. ಕೊಡ್ಲಿಕ್ಕಂದ್ರೆ ಖುಷಿ ಕೊಡ್ತೀನಿ. ಆದ್ಮೇಲೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಇದೀನಿ, ಅದೇ ಕೊಟ್ರೆ ಮಾಡ್ತೀನಿ, ಕೊಡ್ಲಿಕ್ಕಂದ್ರೂ ಅವ್ರದೇ ಮಾಡ್ತೀನಿ. ಪಕ್ಷೇತರ ಬಗ್ಗೆ ನಾ ಯೋಚನೆ ಹಾಲಿ ಸಂಸದ ಕ್ಲಿಯರ್ ಅದ, ಅವ್ರು ವರ್ಕ್ ಮಾಡಿದ್ದಾರೆ. ನಾ ಅವ್ರ ಬಗ್ಗೆ ಏನು ಹೇಳಕ್ ಬರಲ್ಲ. ಈಗ ಅಧಿಕಾರ ಆಸೆ ಹೆಂಗಪ್ಪ ಅಂದ್ರೆ ಒಂದ್ಸರ್ತಿ ಹತ್ತಂದ್ರೆ ಅದು ಬಿಡಾಕ್ ಮನಸ್ಸು ಬರಂಗಿಲ್ಲ. ಯಾವುದೇ ಅಧಿಕಾರ ತೋರಿ ಇದೇ ಪಕ್ಷ ಅಂತಲ್ಲ. ಈ ಕಾಂಗ್ರೆಸ್ ಪಾರ್ಟಿ ಹೋಗಿದ್ರೆ ಅಪ್ಪ ಮಗಳು ಮಕ್ಕಳು ಮರಿ ಮೊಮ್ಮಕ್ಕಳು ಅದೇ ಅವ ವರ್ಕ್ ಮಾಡಿದಾರೆ, ಮುಗಿದು ಅವರು ಕಿಂಗ್ ಮೇಕರ್ ಅದಾರ. ಆಮೇಲೆ ಅವ್ರು ಸೋಲಿಲ್ಲ ಸರ್ದಾರ್ ಅದಾರ. ಅವ್ರ ಬಗ್ಗೆ ನಾ ಟೀಕಾ ಟಿಪ್ಪಣಿ ಮಾಡಕ್ಕೆ ಹೋಗೋದಿಲ್ಲ. ಬಟ್ ನನ್ನ ಬಗ್ಗೆ ನಾ ಹೇಳ್ಬೋದು. ಯಾಕಪ್ಪ ನಾವು ಸ್ವಲ್ಪ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಭಾರತೀಯ ಜನತಾ ಪಾರ್ಟಿ ಕೊಡ್ತೀನಿ ಅಂತ ಯಾರಿಗೆ ಆ್ಯಕ್ಚುಲಿ ಹೇಳಿಲ್ಲ. ಹಂಗೆ ಹೇಳಕ್ಕೆ ನಾವು ಬರೋದಿಲ್ಲ ಪ್ರೋಟೋಕಾಲ್ ಪ್ರಕಾರ. ಯಾಕೆ ಸಡನ್ ಡಿಸಿಷನ್ ಅಂತ ಅವ್ರು ಇವತ್ತು ಹೇಳಿರ್ಬೋದು, ನಾಳೆ ಹೋದ ಸರ್ತಿನೇ ಎಕ್ಸಾಂಪಲ್ ಕೊಡ್ತೀನಿ. ಹೋದ ಸರ್ತಿ ಪ್ರಬಲ ಆಕಾಂಕ್ಷಿ ಅಂತ ಟಿಕೆಟ್ ಚೇಂಜ್ ಮಾಡಿಬಿಟ್ರು. ಹಂಗೆ ಈ ಸರ್ತಿನೂ ಆಗ್ಬೋದು. ಕೊಡ್ಬೋದೂ ಇಲ್ಲ, ಕೊಡ್ಬೋದೂ ಇಲ್ಲ, ಅವ್ರಿಗೆ ಆಗ್ಬೋದು. ಗೆಲೋ 100% ಅದ ಸರ್. ಯಾಕಂದ್ರೆ ನಾನು ಪ್ರತಿ ಹಳ್ಳಿಗೆ ಹೋಗಿ, ಯಾಕಂದ್ರೆ 680 ಅಂದ್ರೆ ಟೋಟಲ್ ಓವರ್ ಆಲ್ 700 ಹಳ್ಳಿ. ಯಾಕಂದ್ರೆ ರೇಷೋ ಮಾಡಬೇಕಲ್ಲ. ಇವಾಗ ರಿಲೇಷನ್ ಇಲ್ಲ ಅಂದ್ರೆ ಆ ಉದಾಸೆ ಮಾತಿಲ್ಲ. ನಮ್ಮ ಮಾತು ದೊಡ್ಡ ಮಾತಾಡಂಗಿಲ್ಲ. ನಾ ಹಿಂಗೆ ಮಾಡ್ತೀನಿ ಅಂತೇಳಿ ಮನುಷ್ಯಾಗ ಆಸೆ ಹಚ್ಚಿ ಆಲ್ರೆಡಿ ರಾಜಕೀಯ ಮಂದಿ ಕೊಂದಾರ. ಜನರಿಗೆ ಏನಾಗ್ಬಿಟ್ಟು ಪ್ರತಿ ಟೈಮ್ ಹಾಸ್ಕೊಂಡು ತೊಗೊಂಬರ್ತೀವಿ, ಮತ್ತು ಅದೇ ಏನಂತ ಫೀಲಿಂಗ್ ಸ್ಯಾಡ್ ಫೀಲಿಂಗ್ ಬರ್ತದೆ ಸರ್. ಕನ್ಫರ್ಮ್ ಅಂದ್ರೆ ಯಾವ್ದು ಇಲ್ಲ ಸರ್, ಇದು ರಿಯಾಲಿಟಿ ಮಾತಾಡೋದು. ಕನ್ಫರ್ಮ್ ಆದ್ರೆ ಖುಷಿ, ಇಲ್ಲಂದ್ರೆ ಖುಷಿ. ಅದೀನಿ, ಯೂಸ್ ಅದೀನಿ, ಎಜುಕೇಟೆಡ್ ಅದೀನಿ. ಎಲ್ಲ ಅಸ್ಪೃಶ್ಯ ತೆಗಿಬೇಕು, ಹೊಸ ಇಂಪ್ಲಿಮೆಂಟ್ ಮಾಡಬೇಕು. ಅದೇ ರೋಡಾ ಹೇ ಕಾಮ ಹೇ ಕಲ್ ಆತು ಪರ್ಸೋ ಆತು ನಕೋ अभी हुआ वो टाइम, अभी इम्प्लीमेंट करो जल्दी, टाइम बहुत कम है. स्वागत है आपका यस न्यूज कर्नाटक एक्सप्रेस में. मैं आपके साथ सुफियान. बीजेपी टिकट की मांग में युवा इंजीनियर की एंट्री. जैसा कि आप सब जानते हैं कि 2024 में एमपी इलेक्शन होने वाला है, जिसके चलते कई लोग टिकट के रेस में आ गए हैं. बीजापुर एमपी कॉन्स्टिट्यूएंसी SC/ST के लिए आरक्षित है, जिसके चलते पुनीत नामी मैकेनिकल इंजीनियर भी बीजेपी टिकट की रेस में शामिल हो गए हैं. जीत के बाद वो क्या क्या करने वाले हैं, उन्होंने इसका पूरा ब्लूप्रिंट जनता के सामने साझा किया है. अब इस नए आकांक्षी पर बीजेपी हाईकमांड विश्वास जताकर पुनीत को एमपी का टिकट पार्टी देती है या अभी थोड़ा अनुभव हासिल करने को कहकर पुराने चेहरे पर ही अपना विश्वास जताती है, ये तो आने वाला वक्त ही बताएगा. ಸರ್ ನಮಸ್ತೆ, ನನ್ನ ಹೆಸರು ಪುನೀತ್ ಕಾಂಬ್ಳೆ ಅಂತ ಹೇಳಿ ಸರ್. ನಾನು BE ಮೆಕ್ಯಾನಿಕಲ್ ಇಂಜಿನಿಯರ್ ಪದವೀಧರ, ಸ್ಪೆಷಲೈಸೇಷನ್ ಇನ್ ಡಿಸೈನ್ ಇಂಜಿನಿಯರಿಂಗ್. ಸೊ ಬರುವಂಥ ಲೋಕಸಭೆಯಲ್ಲಿ ಏನು ಚುನಾವಣೆ ನಡೀತಿದ್ದಲ್ಲ, ಸೊ ಇಲ್ಲಿ ಮತಕ್ಷೇತ್ರ ರಿಸರ್ವ್ಡ್ ಇದ್ದಿದ್ದಕ್ಕೆ SC ರಿಸರ್ವ್ಡ್ ಇದ್ದಿದ್ದಕ್ಕೆ ನಾನು SC ರೈಟ್ ಕಮ್ಯುನಿಟಿ. ಸೊ ನಮ್ಮ ರೈಟ್ ಕಮ್ಯುನಿಟಿಗೆ ನಾನು ಒಬ್ಬ ಯೂತ್ ಅದೀನಿ. ಐ ಥಿಂಕ್ ಎಲ್ಲರೂ ಪ್ರಬಲ ಆಕಾಂಕ್ಷಿದಾಗ ಎಲ್ಲರೂ ಹಿರಿಯರ್ ಅದಾರ. ಒಬ್ಬ ಯೂತ್ ಅದೀನಿ, ಚೇಂಜಸ್ ತರಬೇಕಂತಿದ್ದೀನಿ. ಏನಪ್ಪ ಅಂದ್ರೆ ಇವಾಗ ನಾರ್ಮಲ್ ಆಗಿ ಏನಂತಾರಲ್ಲ, ಇನೋವೇಷನ್, ಟೆಕ್ನಾಲಜಿ, ಇಕೋ ಫ್ರೆಂಡ್ಲಿ. ಸೊ ಇವು ಮೂರಂತ ನನ್ನ ಏಮ್ ಅದಾವೆ. ನಾವು ಭಾಳ ಸೋಷಲ್ ವರ್ಕ್ ಅಂತ ಮಾಡೀವಿ, ಬಟ್ ತೋರಿಸಿದಿಲ್ಲ. ಬಟ್ ಈಗೇನು ಸಿಚುವೇಶನ್ ಹೆಂಗೆ ಮಾಡಿತ್ತಪ್ಪ ಅಂದ್ರೆ ನಾವು ತೋರಿಸ್ಬೇಕಾಗಿತ್ತು ಎಲ್ಲರಿಗೆ. ಯಾಕಂದ್ರೆ ಇಷ್ಟು ದಿವಸ ಮಾಡಿದ್ದು ಹೆಂಗಿತ್ತಪ್ಪ ಅಂದ್ರೆ ಈ ಕೈಲಿ ಮಾಡಿದ್ದು ಈ ಕೈಲಿ ತೋರಿಸೋದಂತ ಇರೋದಿಲ್ಲ ನಮ್ಮ ಕಡೆ. ಸೊ ಇಷ್ಟು ದಿವಸ ಏನು ಮಾಡಿದ್ರು ನಾವು ಗೋರಕ್ಷಣೆ ಆಗಲಿ, ಹೆಣ್ಮಕ್ಳ ಸಂರಕ್ಷಣೆ ಆಗಲಿ, ಬಿಲ್ಡ್ ಮಾಡೋದಾಗಲಿ, ಉಣಿದ ಕ್ಲೀನಪ್ ಮಾಡೋದಾಗಲಿ ಎಲ್ಲ ಮಾಡಿದ್ದು. ಬಟ್ ಇದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಒಂದು ಸ್ಟೆಪ್ ಫಾರ್ವರ್ಡ್ ಹೋಗಿ ಫ್ಯೂಚರ್ದಾಗ ರೆಡಿ ಮಾಡ್ಬೇಕಂತೇಳಿ ನಾವು ಪ್ಲ್ಯಾನ್ ಹಾಕಿದ್ವಿ. ಏನಂದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಲಿ, ನಮ್ಮ ರಾಜ್ಯಾಧ್ಯಕ್ಷರಾಗಲಿ ಈ ಹುಡುಗ ಮಾಡುವಂಥದ್ದು ಏನಾರು ಮಾಡಬಲ್ಲ ಅಂಥೇಳಿ ನಮ್ಮ ರೈಟ್ ಕಮ್ಯುನಿಟಿಗೆ ನನಗೆ ಕೊಟ್ರಂದ್ರೆ ನಾವು ಗ್ಯಾರಂಟಿ ಅವ್ರದ್ದು ಏನಂತಲ್ಲ ಅವ್ರ ಭರೋಸೆನ ಉಳಿಸ್ಕೊತೀನಿ, ಕೆಲಸ ಮಾಡ್ತೀನಿ ಸರ್. ಸರ್ ನಿಮಗೆ ಟಿಕೆಟ್ ಯಾಕೆ ಕೊಡಬೇಕು ಸರ್? ಟಿಕೆಟ್ ಸಿಂಪಲ್ ಅದ ಸರ್. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಅವಾಗ ಹೇಳಿದ್ದೀನಿ, ನಾನು ಯುಕ್ತದೇನೆ, ನನಗೆ ಓಡಾಡೋಕ್ಕಾಗ್ತದೆ. ನಾ ಎಲ್ಲಿ ಬೇಕಾದ್ರೆ 24x7 ರಾತ್ರಿ ಆಗಲಿ. ಇವತ್ತು ಟಿಲ್ ಟುಡೇ ನಿಮ್ಗೆ ಗೊತ್ತು, ಈಗ ಪ್ರೆಸ್ ಮುಂದೆ ಹೇಳ್ಬೇಕಾಗ್ತದೆ, ರಾತ್ರಿ 1ಕ್ಕೆ 2ಕ್ಕೆ 3ಕ್ಕೆ ಕಾಲ್ ಬರ್ತಾನೆ. ನನ್ನ ಪ್ರಾಬ್ಲಮ್ಸ್ ಹಿಂಗೆ ಆಗ್ತಾವಲ್ಲ, ಒಂದೊಂದು ಪ್ರಾಬ್ಲಮ್ಸ್ ಪೊಲಿಟಿಷಿಯನ್ ಹೋಗಿ ಕೋರ್ಟ್ಗೆ ಹೋಗಿ ಸಾಲ್ಯೂಷನ್ ಆಗೋಲ್ಲ.
ಅವತ್ತಿಂದ ಸೊಲ್ಯೂಷನ್ ಆಗ್ಬೇಕು. ರಾತ್ರಿ 1ಕ್ಕೆ ಹೋಗಬೇಕಾಗ್ತೈತಿ, 2ಕ್ಕೆ ಹೋಗ್ಬೇಕಾಗ್ತೈತಿ. ಆಮೇಲೆ ನಾವು ಹೆಂಗದಪ್ಪ ಏನೋ ಅಧಿಕಾರ ಇರ್ಲಿಕ್ಕಂದ್ರೆ ನಾವು ಇಂಪ್ಲಿಮೆಂಟ್ ಮಾಡ್ಲಕತ್ತೀವಿ. ಯಾಕಪ್ಪ ಅಂದ್ರೆ ನಮ್ದು ಹೆಂಗಿರ್ತೈತಿ, ಒಂದೊಂದು ಟೈಮ್ದಾಗ ಇಂಥ ಇದು ಕ್ರಿಟಿಕಲ್ ಸ್ಟೇಜಸ್ ಬರ್ತಾವೆ. ಹೆಣ್ಮಕ್ಳು ತಮ್ಮ ಫೇಸ್ ತೋರ್ಸಕ್ಕೆ ಬರೋದಿಲ್ಲ. ಅವ್ರ ಸಿಚುವೇಶನ್ ಇಟ್ಟಿರ್ತಲ್ಲ, ಅದನ್ನ ಅನಲೈಸ್ ಮಾಡ್ಬೇಕಾಗ್ತೈತಿ. ಪ್ರಾಬ್ಲಮ್ಸ್ ಅನಲೈಸ್ ಮಾಡಿ ಅಲ್ಲಿ ಕರೆಕ್ಟ್ ಸೊಲ್ಯೂಷನ್ ತೊಗೊಂಡು ಎಲ್ಲ ನಮ್ಮ ಸಂಘದವ್ರು ತೊಗೊಂಡು ಮಾಡಿ ಕ್ರಿಟಿಕಲ್ ಮಾಡ್ಕೋತ ಅದು ಬರೀ ಇದು ಆಯ್ತು. ಇದು ಧರ್ಮದ ವಿಷಯದಾಯ್ತು. ಇನ್ನು ಬೇರೆ ವಿಷಯದ ಹೇಳ್ಬೇಕಪ್ಪ ಅಂದ್ರೆ ಯೂತ್ ಆಗಿ ಯಾಕೆ ಕೊಡ್ಬೇಕಪ್ಪ ಅಂದ್ರೆ ನಾನು ಫೌಂಡೇಶನ್ ಹೆಂಗಪ್ಪ, ನನ್ನ ಸೈನಿಕ್ ಸ್ಕೂಲ್ ಶಿಶುನಿಕೇತನ್ ಸೈನಿಕ್ ಸ್ಕೂಲ್ ವಿಜಯಪುರದಿಂದ ನನ್ನ ಫೌಂಡೇಶನ್ ಬಿದ್ದೈತಿ. ಸೊ ನಾ ಅಲ್ಲಿಂದ ಆರ್ಮಿ ಲೈಕ್ ನಾವು ಏನಂತ ಡಿಸಿಪ್ಲಿನರಿ ಫೌಂಡೇಶನ್ ಬಿದ್ದೈತಿ. ಸೊ ಮುಂಬರೋ ದಿನದಾಗ ಏನಪ್ಪ ಡಿಸಿಪ್ಲಿನ್ಲಿಂದ ಫ್ಯೂಚರಿಗೆ ಮಾಡಿ ಎಜುಕೇಷನ್ ಇಂಪ್ಲಿಮೆಂಟ್ ಮಾಡಿ, ಈಗ ಬೇರೆ ದೇಶದಾಗ ನೋಡ್ಬೋದು ನೀವು, ಲಿಸ್ಬನ್ ಪೋರ್ಚುಗಲ್ ನೀವು ಎಲ್ಲೇ ಹೋಗ್ತಿರಲ್ಲ, ಎಲ್ಲೇ ವಿನಿಸ್ ಹೋಗ್ರಿ, ಅಲ್ಲೆಲ್ಲ ಕ್ಲೀನ್ ಇರ್ತದೆ. ಸ್ಮಾಲ್ ಹೆಂಗೆ ಒಂದೊಂದು ಟಚ್ಅಪ್ನು ಒಂದೊಂದು ಲೈಟ್ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ, ಒಂದು ರೋಡ್ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಕ್ಲೀನ್ ಇರ್ತೈತಿ. ಆ ಥರ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗೈತಿ. ನಿಮ್ಗೆ ಇನ್ನೊಂದು ಮಾತು ಹೇಳ್ಬೇಕು ಅಂದ್ರೆ ನಿತಿನ್ ಗಡ್ಕರಿ ಒಂದು ಮಾತು ಹೇಳಿದ್ದಾರೆ, ರೊಕ್ಕದ ಕಮ್ಮಿ ಇಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ, ನಮ್ಮ ಗೌರ್ಮೆಂಟ್ದ ರೊಕ್ಕದಿಲ್ಲ. ನಾವು 10 ಕೋಟಿ 20 ಕೋಟಿ 50 ಕೋಟಿ ಮೀಸಲಿಡಲ್ಲ, ಹೊಡೆದ್ರೆ 1000 ಕೋಟಿ ಲಕ್ಷ ಗಂಟೆ ಕೋಟಿ. ಬಟ್ ನಮ್ಮ ಕಡೆ ಪ್ರಾಬ್ಲಮ್ ಏನತ್ತಪ್ಪ, ನಿಯತ್ತಿನ ಕಮ್ಮಿ ಅದು. ವರ್ಕ್ ಮಾಡ್ಬೇಕಪ್ಪ ಅನ್ನೋ ಈ ಜನರ ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿನ ತೊಗೊಳಂಗಿಲ್ಲ ಅಂದ್ರೆ ಹೆಂಗೆ ನಡೀತದೆ ಸರ್? ಟ್ರಾನ್ಸ್ಪರೆನ್ಸಿ ಇರಬೇಕು. ಇವತ್ತು ಇದು ವರ್ಕ್ ಮಾಡಿದ್ದು ಓಪನ್ ಆಗಿ ಹೇಳ್ಬೇಕು ಜನರಿಗೆ, ವರ್ಕ್ ಪರ್ಫೆಕ್ಟ್ ಆಗಿದೆ ಇರ್ಬೇಕು ಸರ್. ಅದಕ್ಕೆಲ್ಲ ನಾವು ಯುವಕರಿಗೆ ನನಗೆ ಕೊಡ್ಬೇಕಂತ ಆಕಾಂಕ್ಷೆ ಅದ. ಕೊಡ್ಲಿಕ್ಕಂದ್ರೆ ಖುಷಿ, ಕೊಟ್ಟರೆ ಖುಷಿ. ಅದ್ರ ಮೇಲೆ ಏನು ಕೊಟ್ರೇನೆ ಇದು ಅಂತಿಲ್ಲ. ಈಗೇನು ಬಿಜೆಪಿ ಟಿಕೆಟ್ ಕೊಟ್ರು ಮಾಡ್ತೀರಾ ಅಥವಾ ಪಕ್ಷೇತರ ಕೊಟ್ರು? ಇಲ್ಲ ಸರ್, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಇದೀನಿ. ಅದೇ ಕೊಟ್ರೇನೆ ಮಾಡ್ತೀನಿ, ಕೊಡ್ಲಿಕ್ಕಂದ್ರೂ ಅವ್ರದೇ ಮಾಡ್ತೀನಿ. ಪಕ್ಷೇತರ ಬಗ್ಗೆ ನಾ ಯೋಚನೆ ಮಾಡಲ್ಲ, ಮಾಡಂಗಿಲ್ಲ. ಈಗ ಹಾಲಿ MP ಅವರು ಇದ್ದಾರೆ, ರಮೇಶ್ ಜಿಗಜಿಣಿ ಅವರು ಇದ್ದಾರೆ, ಮತ್ತು ಪ್ರಬಲ ಆಕಾಂಕ್ಷಿಯವರು ಬರ್ತಾ ಇದ್ದಾರೆ. ನಾ ಆಕಾಂಕ್ಷಿ ನಮಗೆ ಟಿಕೆಟ್ ಸಿಗ್ತಾವ ತಿಳಿನೂ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಏನು ಸರ್? ಸಿಂಪಲ್ ಅದ ಸರ್. ಇವಾಗ ನಿಮ್ಗೊಂದು ಮಾತು ಹೇಳ್ಬಿಡ್ತೀನಿ. ಹಾಲಿ ಸಂಸದ ಹಿರಿಯರ್ ಅದ, ಅವ್ರು ವರ್ಕ್ ಮಾಡಿದ್ದಾರೆ. ನಾ ಅವ್ರ ಬಗ್ಗೆ ಏನು ಹೇಳಕ್ಕೆ ಬರಲ್ಲ. ಈಗ ಅಧಿಕಾರ ಆಸೆ ಹೆಂಗಪ್ಪ ಅಂದ್ರೆ ಒಂದ್ಸರ್ತಿ ಹತ್ತಂದ್ರೆ ಅದು ಬಿಡಕ್ಕೆ ಮನಸ್ಸು ಬರಂಗಿಲ್ಲ. ಯಾವುದೇ ಅಧಿಕಾರ ತೋರಿ ಇದೇ ಪಕ್ಷ ಅಂತಲ್ಲ. ಈ ಕಾಂಗ್ರೆಸ್ ಪಾರ್ಟಿ ಹೋಗಿದ್ರೆ ಅಪ್ಪ ಮಕ್ಕಳು ಮರಿ ಮೊಮ್ಮಕ್ಕಳು ಅದೇ ಅವ ಬಾ ಮತ್ತು ರಾಷ್ಟ್ರದಾಗ ವಿದ್ಯಾವಂತರನ್ನು ಮುಂದೆ ತರೋದು ಯಾರು? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾರು ತರಬೇಕು? ಅವ್ರು ವರ್ಕ್ ಮಾಡಿದ್ದಾರೆ, ಮುಗಿದು ಅವರು ಕಿಂಗ್ ಮೇಕರ್ ಅದಾರ. ಆಮೇಲೆ ಅವ್ರು ಸೋಲಿಲ್ಲ ಸರ್ದಾರ್ ಅದಾರ. ಅವ್ರ ಬಗ್ಗೆ ನಾನು ಟಿಕೆಟ್ ಟಿಪ್ಪಣಿ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನನ್ನ ಬಗ್ಗೆ ನಾ ಹೇಳ್ಬೋದು. ಯಾಕಪ್ಪ ನಾವು ಸ್ವಲ್ಪ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಭಾರತೀಯ ಜನತಾ ಪಾರ್ಟಿ ಆಗ್ತದೆ. ಸೊ ಈ ಸರ್ತ ನಾ ಹೇಳಿದ್ದೀನಿ, ಮೋದಿ ಅವರು 1000 ವರ್ಷದ ಪ್ರಿಡಿಕ್ಷನ್ ಮಾಡ್ಯಾರಂದ್ರೆ ಯುವಕರಿಗೆ ಮನೆನೇ ಆದ ಈ ಸರ್ತ. ಸೊ ಕೊಡೋ ಚಾನ್ಸಸ್ ಅದ ಅಂತೇಳಿ ನಾ ಇದು ಮಾಡ್ಕೊಳತ್ತೀನಿ ಸರ್. ನೀವು ಟಿಕೆಟ್ ಸಂಬಂಧ ಯಾರ್ಯಾರು ಭೇಟಿ ಆಗಿರಿ ನೀವು? ಸರ್ ನಾ ಹೆಸರು ಹೊಡ್ಯಾಕಾಗೋದಿಲ್ಲ ಆಫೀಷಿಯಲಿ. ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತೈತಿ ರಾಜಕೀಯ ಹೆಂಗಿರ್ತದೆ ಸರ್. ನಾವು ಆಲ್ರೆಡಿ ಬೆಂಗಳೂರು ಮತ್ತು ನಮ್ಮ ಸಂಘ ಪರಿವಾರದವ್ರಿಗೆ ಎಲ್ಲರೂ ಆಲ್ಮೋಸ್ಟ್ ಮೀಟ್ ಆಗಿದ್ದೀನಿ. ಇನ್ನೂ ಮೀಟ್ ಆಗೋದು ಎಷ್ಟು ಕೆಲಸ ಮಾಡಿದ್ರು ಕಮ್ಮಿ. ಸೊ ಇನ್ನೂ ಅಫಿಷಿಯಲ್ ಆಗಿ ನಮ್ಮ JP ನಡ್ಡಾ ಅವ್ರಿಗೆ, ಜಯಶಂಕರ್ ಅವ್ರಿಗೆ, ಮತ್ತು PM ಅವ್ರಿಗೆ, ಮತ್ತು ಅಮಿತ್ ಶಾ ಅವ್ರಿಗೆ ನಾವು ಅಫಿಷಿಯಲಿ ಏನು ಮಾಡ್ಬೇಕು ಮಾಡಿದ್ದೀನಿ ಸರ್. ಅವ್ರೇನು ನಿಮ್ಗೆ ಟಿಕೆಟ್ ನಿಮಗೆ ಕೊಡ್ತೀನಿ ಅಂತ ಹೇಳಿ ಏನು? ಸರ್ ಟಿಕೆಟ್ ಕೊಡ್ತೀನಿ ಅಂತ ಯಾರಿಗೆ ಆ್ಯಕ್ಚುಲಿ ಹೇಳಿಲ್ಲ. ಹಂಗೆ ಹೇಳಕ್ಕೆ ಬರೋದಿಲ್ಲ ಪ್ರೋಟೋಕಾಲ್ ಪ್ರಕಾರ. ಯಾಕೆ ಸಡನ್ ಡಿಸಿಷನ್ ಅಂತ ಅವ್ರು ಇವತ್ತು ಹೇಳಿರ್ಬೋದು, ನಾಳೆ ಹೋದ ಸರ್ತಿನೇ ಎಕ್ಸಾಂಪಲ್ ಕೊಡ್ತೀವಿ. ಹೋದ ಸರ್ತಿ ಪ್ರಬಲ ಆಕಾಂಕ್ಷಿ ಅಂತ ಟಿಕೆಟ್ ಚೇಂಜ್ ಮಾಡಿಬಿಟ್ರು. ಹಂಗೆ ಈ ಸರ್ತಿನೂ ಆಗ್ಬೋದು. ಕೊಡ್ಬೋದೂ ಇಲ್ಲ, ಕೊಡ್ಬೋದೂ ಇಲ್ಲ, ಅವ್ರಿಗೆ ಆಗ್ಬೋದು. ಅದನ್ನು ಹೇಳಕ್ಕೆ ಬರಲ್ಲ ಸರ್. ಈಗ ನಿಮಗೆ ಭಾರತೀಯ ಜನತಾ ಪಾರ್ಟಿಯವರು ಟಿಕೆಟ್ ಕೊಡ್ತಾರೆ, ನಿಮಗೆ ಗೆಲ್ಲೋದು ಎಷ್ಟು % ಚಾನ್ಸ್ ಇದೆ ಸರ್? ಗೆಲುವು 100% ಅದ ಸರ್. ಯಾಕಂದ್ರೆ ನಾನು ಪ್ರತಿ ಹಳ್ಳಿಗೆ ಹೋಗಿ, ಯಾಕಂದ್ರೆ 680 ಅಂದ್ರೆ ಟೋಟಲ್ ಓವರ್ ಆಲ್ 700 ಹಳ್ಳಿ. ಯಾಕಂದ್ರೆ ರೇಷೋ ಮಾಡಬೇಕಲ್ಲ. ಇವಾಗ ರಿಲೇಷನ್ ಇಲ್ಲ ಅಂದ್ರೆ ಆ ಮತಕ್ಷೇತ್ರದ ಬಗ್ಗೆ ಗೊತ್ತಿರ್ಬೇಕು ಸರ್. ಅಂದ್ರೆ 700 ಹಳ್ಳಿ ತನ ಅದಾವೆ. ಸೊ ಮತಕ್ಷೇತ್ರಕ್ಕೆ ಪರ್ಸ್ನಲ್ ಆಗಿ ಹೋಗಿ ಭೇಟಿ ಆಗ್ತೀನಿ ಸರ್. ಆಮೇಲೆ ಏನು ಬರೀ ಉಡಾಫೆ ಮಾತಿಲ್ಲ, ನಮ್ಮ ಮಾತು ದೊಡ್ಡ ಮಾತಾಡಂಗಿಲ್ಲ. ನಾ ಹಿಂಗೆ ಮಾಡ್ತೀನಿ ಅಂತೇಳಿ ಮನುಷ್ಯಾಗ ಆಸೆ ಹಚ್ಚಿ ಆಲ್ರೆಡಿ ರಾಜಕೀಯ ಮಂದಿ ಕೊಂದಾರ. ಜನರಿಗೆ ಏನಾಗ್ಬಿಟ್ಟು ಪ್ರತಿ ಟೈಮ್ ಹಾಸ್ಕೊಂಡು ತೊಗೊಂಬರ್ತೀವಿ, ಮತ್ತು ಅದೇ ಏನಂತ ಫೀಲಿಂಗ್ ಸ್ಯಾಡ್ ಫೀಲಿಂಗ್ ಬರ್ತೈತೆ. ನಾವು ಅಂತ ಮಾಡಂಗಿಲ್ಲ ಸರ್. ಏನು ಕೈಲಾಗ್ತೈತೆ ಜನರಿಗೆ ತಿಳಿಸಿ ಮಾಡಿ ಇಂಪ್ಲಿಮೆಂಟ್ ಮಾಡ್ತೀವಿ ಸರ್. ಪುನೀತ್ ಕಾಂಬ್ಳೆ ಅವರು, ನೀವು ಈಗ ಮುನ್ಸಿಪಾಲಿಟಿ ಚುನಾವಣೆ ಆಯಿತು, MLA ಚುನಾವಣೆ ಎಲ್ಲಿ ಕಂಡಿಲ್ಲ? ಈಗ ಸಡನ್ಲಿವಾಗಿ ವಿಧಾನಸಭಾ ಸರ್ MLA ಹೆಂಗೆ ಕಂಡಿಲ್ಲ ಸರ್? ಪ್ರೂಫ್ ಅದಾವ ಸರ್. ವಿತ್ ಬಸನಗೌಡ್ರು ನಿಮ್ಗೆ ಹೇಳ್ತಾರೆ. ಇಲ್ಲ, ಎಲ್ಲಿನೂ ಕಂಡಿಲ್ಲ. ನೀವು ಸಡನ್ ಆಗಿ ಇಲ್ಲ, ನಾವು ಕಂಡಿಲ್ಲ. ಏನು ಸರ್? ನಾವು ವಾರ್ಡ್ ನಂಬರ್ 3ದಾಗ ನೀವೇ ಇದ್ರಲ್ಲ, ನಿಮ್ಗೆ ಗೊತ್ತಿತ್ತಲ್ಲ. ಪೂರ ಎಲ್ಲ ಓಡಾಡಿನ ಕಾಲು ಬಿದ್ದೀನಿ. ಮತ್ತೆ ನಾ MLA ಸಾಹೇಬ್ರ ಕಲ್ಲ ಇಲ್ಲ, ಎಲ್ದಿ ಕಂಡಿಲ್ಲ. ಈಗ ಎಕ್ದಮ್ ಚುನಾವಣೆ ಸಮಯ ಬಂದಾಗ ಸರ್ ನಾ ಏನು ಹೇಳಿದ್ದೆ ನಿಮ್ಗೆ ಆಗಲೇ ಏನು ಹೇಳಿದ್ದೆ, ಈ ಕೈ ಕೆಲಸ ಮಾಡಿದ್ದು ಕೈ ತೋರಿಸ್ಬಾರ್ದ ಸರ್. ಈಗ ನಾ ಚಂತ ನಿಮ್ಮ ಫೇಸ್ಬುಕ್ ಅಪ್ಡೇಟ್ ಮಾಡ್ಕೊತ ಕೂತೆ, TV ನಿಮ್ಮ ಪ್ರೆಸ್ದವ್ರು ಕರೆಸ್ತೆ ಅಪ್ಡೇಟ್ ಮಾಡಿದೆ. ನಾ ಇಲ್ಲಿ ಕೆಲಸ ಈಗ ನೋಡ್ರಿ, ಸರ್ಕಾರದವ್ರಿಗೆ 2 ಬಾಳೆಹಣ್ಣು ಕೊಡ್ತಿರ್ತಾರೆ, 8 ಮಂದಿ ಬಾಳೆಹಣ್ಣು ಹಿಡಿದಿರ್ತಾರೆ. 2 ಬಾಳೆಹಣ್ಣು ಕಲ್ಲ 8 ಮಂದಿ ಹಿಡಿದ್ರೆ ನಾ ಅಂತ. ಆಮೇಲೆ ಈಗ BJP ಕಾರ್ಯಾಲಯ ಒಳಗೆ ಕೆಲವೊಂದು ಪ್ರತಿದಿನ ಒಂದು ವಾರಕ್ಕೆ ಗೊತ್ತು ಎಲ್ಲಿದ್ದು ಕಂಡಿಲ್ಲ ನೀವು ಸರ್? ಭಾರತೀಯ ಜನತಾ ಪಾರ್ಟಿದಾಗ ನಾನು 2018ದಾಗ ಸೋಷಿಯಲ್ ಮೀಡಿಯಾ ಕನ್ವರ್ ಆಗಿದೆ. ಪ್ರೆಸೆಂಟ್ ಒಳಗೆ ಎಲ್ಲಿದೆ ಸರ್? 2024 ಒಳಗೆ ಎಲ್ಲಿ ಕಂಡಿದ್ದೀವಿ ಸರ್? ಇಲ್ಲಿ ಪತ್ರಿಕಾಗೋಷ್ಠಿ ಆಗಲಿ ಏನಿದ್ರ ಒಳಗೆ ಎಲ್ಲಿ ಬಂದಿಲ್ಲ, ನೀವು ಎಲ್ಲಿ ಕಂಡಿಲ್ಲ? ಪತ್ರಿಕಾಗೋಷ್ಠಿಯಲ್ಲಿ ಸರ್ ನಿಮ್ಗೊಂದು ಮಾತಾಡ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಏನ್ ಪ್ಯಾರೆಂಟಲ್ ಬಾಡಿ ಇರ್ತಾರಲ್ಲ, ಈಗ ಅಷ್ಟೇ ಕರೀತದೆ. ಇದೇ ನಾವು ಸ್ವಲ್ಪ MLA ನೋಡ್ಬೇಕಿತ್ತು, ಎಲ್ಲರಿಗೂ ಫೋನ್ ಹಚ್ತಿದ್ರು.
ಸೊ ಕರೀಲಿ ಬಿಡ್ಲಿ ನಾವೇನ್ ಮಾಡ್ತೀವಿ ಕಾರ್ಯಕರ್ತರ ಕೆಲಸ ಏನೈತಿ ಗ್ರೌಂಡ್ ರೂಟ್ದಾಗ ಕೆಲಸ ಮಾಡಿ ಜನರ ಜೋಡಿ ಇರ್ತೀವಿ ನಾವು. ಈಗ ಚಂದ ಈ ಪಾರ್ಟಿ ಆಫೀಸ್ದಾಗ ನಿಮ್ ಕಂಡ್ರೆ ನಿಮ್ ಖುಷಿ ಅನ್ನತ್ತೀರಿ, ಅಂದ್ರೆ ಕಂಡ್ರೆ ನೀವು ಒಂದ್ ಅದಿರತ್ ಹೇಳತ್ತೀರಿ. ಬಟ್ ಅಲ್ಲಿ ಇರ್ಲಿಕ್ಕಪ್ಪ ಅಂದ್ರೂ ನಾವು ಗ್ರೌಂಡ್ದಾಗ ವರ್ಕ್ ಮಾಡ್ತೀವಲ್ರ ಅದು ಇಂಪಾರ್ಟೆಂಟ್. ಗ್ರೌಂಡ್ದಾಗ ಎಷ್ಟು ವರ್ಕ್ ಮಾಡ್ತೀವಿ ಅದ್ರ ಮೇಲೆ ನಿಮ್ ಸೊಲ್ಯೂಷನ್ ಬರುತ್ತೆ ಸರ್. ಈಗ ನೀವು ಪಾರ್ಟಿ ಖಚಿತ ಟಿಕೆಟ್ ಕನ್ಫರ್ಮ್ ಆಗುತ್ತಾ ಅಂತ ಒಂದು ಭರವಸೆ ಇದೆ ಸರ್? ಕನ್ಫರ್ಮ್ ಅಂದ್ರೆ ಯಾವ್ದು ಇಲ್ಲ ಸರ್, ಇದು ರಿಯಾಲಿಟಿ ಮಾತಾಡೋದು. ಕನ್ಫರ್ಮ್ ಆದ್ರೆ ಖುಷಿ, ಇಲ್ಲಾಂದ್ರೆ ದೊಡ್ಡ ಖುಷಿ, ಟೆನ್ಷನ್ ಇಲ್ಲ. ಈಗ ಟಿಕೆಟ್ ಪಾರ್ಟಿ ನಿಮಗೆ ಕೊಳ್ಳಿ ಮತ್ತೇನು ಬೇರೆ ಪಕ್ಷಕ್ಕೆ ಹೋಗ್ತೀವಿ? ಇಲ್ಲ, ಹೋಗಲ್ಲ ಸರ್, ಹೋಗಲ್ಲ ಸರ್. ಅದೇನು ಅಂತದೇನಿಲ್ಲ. ಯುವಕ ಅದೀನಿ, ಯೂತ್ ಅದೀನಿ, ಎಜುಕೇಟೆಡ್ ಅದೀನಿ. ಎಲ್ಲ ಅಸ್ಪೃಶ್ಯ ತೆಗಿಬೇಕು, ಹೊಸ ಇಂಪ್ಲಿಮೆಂಟ್ ಮಾಡಬೇಕು. ಅದೇ ರೋಡಾ ಹೇ ಕಾಮ ಹೇ ಕಲ್ ಆತು ಪರ್ಸೋ ಆತು ನಕೋ अभी हुआ वो टाइम, अभी इम्प्लीमेंट करो जल्दी जल्दी, टाइम बहुत कम है. भारतीय जनता पार्टी सोशल मीडिया कन्वर्ट ಈಗ ಸದ್ಯ ಕಾರ್ಯಕರ್ತನಾಗಿ ಉಳ್ಕೊಂಡಿದ್ದೀನಿ ಸರ್. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.